ದೇವರ ಕಥೆಗಳು ಗೊತ್ತಿದ್ದರೆ, ದೇವರ ಮಹಿಮೆಯನ್ನು, ದೇವರ ಒಳ್ಳೆಯ ಗುಣವನ್ನು ಯೋಚನೆ ಮಾಡುತ್ತಾ ಪೂಜೆಯಲ್ಲಿ ಕುಳಿತುಕೊಳ್ಳಬಹುದು. ಅದಿಲ್ಲ ಅಂತಂದರೆ ಕೇವಲ ದೇವರ ರೂಪವನ್ನು ಧ್ಯಾನ ಮಾಡುವುದು ಕೂಡ ಶಾಸ್ತ್ರೋಕ್ತವಾದುದು. ಅಂದರೆ ದೇವರ ಪಾದ, ದೇವರ ಕಾಲು, ದೇವರ ಮೊಣಕಾಲು, ದೇವರ ಜಂಘ ಪ್ರದೇಶ, ದೇವರ ಕಟಿಪ್ರದೇಶ, ದೇವರ ಹೊಟ್ಟೆ, ದೇವರ ಹೃದಯ, ದೇವರ ಕಂಠ, ದೇವರ ಬಾಯಿ, ದೇವರ ನಾಲಗೆ, ದೇವರ ಮೂಗು, ದೇವರ ಕಣ್ಣು, ದೇವರ ಕಿವಿ, ದೇವರ ಹಣೆ, ದೇವರ ಶಿರ, ಹೀಗೆ ಆಪಾದ ತಲಮಸ್ತಕವಾಗಿ ದೇವರ ಪೂರ್ತಿ ಶರೀರವನ್ನು ಧ್ಯಾನಸ್ಥ ಮನಸ್ಸಿನಿಂದ ಯೋಚನೆ ಮಾಡ್ತಾ ದೇವರನ್ನು ಒಳಗೊಳಗೇ ಕೊಂಡಾಡುತ್ತಾ ಪೂಜೆಯನ್ನು ಮಾಡುವಂಥದ್ದು ಕೂಡ ಬಹಳ ಪ್ರಶಸ್ತವಾದುದು.